ಶಿಕ್ಷಕನಾಗುವುದಕ್ಕೆ ಅತ್ಯುತ್ತಮ ಅವಧಿಯಲ್ಲಿ ನೀವು ಶಿಕ್ಷಕರಾಗಿದ್ರಿ ಅಂತ ಅನಿಸುತ್ತಾ ಸರ್? ಹೌದು. ಅಥವಾ ತಮ್ಮ ಹಿಂದಿನ ತಲೆಮಾರು ಶಿಕ್ಷಕ ವೃತ್ತಿ ಅನ್ನೋದು ಒಂದು ಸೇವೆ ಅನ್ನೋಂಗಾಗಿತ್ತು, ಅವ್ರು ಯಾವತ್ತೂ ಉತ್ತಮ ಸಂಬಳಗಳನ್ನು ನೋಡಲಿಲ್ಲ, ಹಳ್ಳಿಗಳಲ್ಲಿ ಮೇಷ್ಟ್ರಾಗಿದ್ದಂಥವ್ರು. ಈ ಪ್ರಶ್ನೆ ಹೇಳಿ ಕೆದಕ್ಬಿಟ್ರೆ ನಾನು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ನಾನು ಹೇಳಬೇಕಾದ ಬಹಳ ಸಂಗತಿಗಳಿವೆ. ನಮ್ಮ ಕರ್ನಾಟಕದಲ್ಲಿ ಶಿಕ್ಷಕ ವೃತ್ತಿಗೆ ಒಂದು ಘನತೆಯನ್ನು, ಒಂದು ದೈವಿಕತೆಯನ್ನು ತಂದುಕೊಟ್ಟ ಮಹಾನುಭಾವ ಅಂದರೆ TS ವೆಂಕಣ್ಣಯ್ಯನವರು. ಅವರಿಗಿಂತ ದೊಡ್ಡ ಮನುಷ್ಯ ನಮ್ಮ ಕರ್ನಾಟಕದ ನೆಲದಲ್ಲಿ ನಡೆದೇ ಇಲ್ವೇನೋ ಸರ್? ಅಂಥ ಮಹಾನುಭಾವ ಅವರು, ಅಂಥ ಮಹಾನುಭಾವ. ಎಷ್ಟು ಜನ ಶಿಷ್ಯರನ್ನು ಸಾಕಿದ್ದಾರೆ. ಕುವೆಂಪು ಹೇಳ್ತಾರೆ, ನಾನು ದೇವರನ್ನು ನೋಡಿಲ್ಲ, ವೆಂಕಣ್ಣಯ್ಯನವ್ರನ್ನ ಮಾತ್ರ ನೋಡಿದ್ದೀನಿ ಅಂತ. ಅಂಥ ಮಹಾನುಭಾವ ಅವರು. ಅದ್ಭುತವಾದ ವ್ಯಕ್ತಿ, ಅದ್ಭುತವಾದ ವ್ಯಕ್ತಿ. ಅವರೆಲ್ಲ ಟೀಚರ್ಸ್ ಆಗಿದ್ದರು ಸರ್. ನನ್ನ ಗುರುಗಳು ಎಷ್ಟೋ ಜನ ಅಂಥ ಅದ್ಭುತವಾದ ಟೀಚರ್ಸನ್ನು ನಾನು ನೋಡಿದ್ದೀನಿ. ಎಸ್, ಭಾಳ ಅದ್ಭುತ. ತಾಸು ಶ್ಯಾಮರಾಯರು ಬಂಗಾರಪ್ಪನವ್ರ ಟೀಚರು. ಬಂಗಾರಪ್ಪನವ್ರ ಟೀಚರ್ ಅವರು. ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಮೊಟ್ಟ ಮೊದಲು ಮೈಸೂರು ಹೋಗಿ ಶ್ಯಾಮರಾಯರನ್ನು ನೋಡ್ತಾರೆ. ಶ್ಯಾಮರಾಯರು ಅಂಥ ಶಿಷ್ಯವತ್ಸಲ ಮೇಷ್ಟ್ರು. ಶ್ಯಾಮರಾಯರು ವೆಂಕಣ್ಣಯ್ಯನವ್ರ ತಮ್ಮ. ಅಂಥ ಶಿಷ್ಯವತ್ಸಲ ಅವರು. ಅವ್ರ ಮನೆಗೆ ಹೋಗ್ತಾರೆ, ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವರೆಲ್ಲರನ್ನೂ ಮಗು ಅಂತ ಮಾತಾಡ್ಸೋದು ಶ್ಯಾಮರಾಯರು. ಬಾ ಮಗು, ಮುಖ್ಯಮಂತ್ರಿ ಆಗಿದ್ದೀಯಂತೆ, ಸಂತೋಷ ಕಣೋ ಅಂತಾರೆ. ಅವ್ರು ಹೇಳ್ತಾರೆ, ಸರ್ ಮುಖ್ಯಮಂತ್ರಿಯಾಗಿ ಬಂದಿದ್ದೀನಿ ಸರ್, ನಿಮ್ಮ ಕೃಪೆ ಸರ್, ನಿಮ್ಮ ಕೃಪೆ ಸರ್, ನಾನು ಮುಖ್ಯಮಂತ್ರಿಯಾಗಿ ಬಂದಿದ್ದೀನಿ ಸರ್. ಇದ್ರ ನೆನಪಲ್ಲಿ ಏನಾದರೂ ಮಾಡೋಣ ಸರ್, ನೀವು ಹೇಳಿ ಸರ್ ಹಿಂಗೆ ಮಾಡು ಅಂತ. ನಾನು ಮಾಡ್ತೀನಿ ಸರ್, ನಾನು ಮುಖ್ಯಮಂತ್ರಿ ಸರ್, ನಾನು ಏನು ಬೇಕಾದರೂ ಮಾಡ್ಬೋದು, ನೀವು ಹೇಳಿ ಸರ್ ನಾನು ಮಾಡ್ತೀನಿ ಅಂದ್ರಂತೆ. ಶ್ಯಾಮರಾಯರು ಏನು ಹೇಳಿದ್ರಂತೆ ಗೊತ್ತಾ? ನೀನೇನು ಬೇಕಾದರೂ ಮಾಡ್ತೀಯ ಮಗು ಅಂದ್ರಂತೆ. ಮಾಡ್ತೀನಿ ಸರ್. ಹಾಗಾದರೆ ನಮ್ಮ ಮನೆಯಲ್ಲಿ ಇವತ್ತು ಊಟ ಮಾಡು, ನನ್ನ ಜೊತೆ ಕೂತ್ಕೋ, ನಮ್ಮ ಮಂಡಿಗೆ ಮಂಡಿ ತಾಕಿಸ್ಕೊಂಡು ನನ್ನ ಶಿಷ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಏನೋ ಹೆಮ್ಮೆಲಿ ಊಟ ಮಾಡ್ತೀನಿ, ಇವತ್ತು ಊಟ ಮಾಡೋಣ ಮನೆಯಲ್ಲಿ ಅಂದರೆ ಏನು ಕೇಳಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿಯವರು ಆಗ ಶಿಕ್ಷಣ ಮಂತ್ರಿಗಳಾಗಿದ್ದರು. ಇವ್ರ ಸ್ಟೂಡೆಂಟು, ಅವ್ರಿಗೆ ಹುಷಾರಿರಲ್ಲ, ಹೋಗಿ ನೋಡ್ಕೊಂಬರಕ್ಕೆ ಹೋಗ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿಯವರು ಆಸ್ಪತ್ರೆಯಲ್ಲಿ ಇರ್ತಾರೆ. ಅವರು, ಸರ್ ನಿಮ್ಮ ಮಗಳಿಗೆ ಕೆಲಸ ಸಿಗ್ತಾ ಸರ್ ಅಂದರೆ, ನೋಡು ಮಗು, ನಾನು ನಿನ್ನ ನೋಡೋಕ್ಕೆ ಬಂದಿದ್ದೀನಿ, ಮಗಳಿಗೆ ಕೆಲಸ ಸಿಕ್ಕಿದೆಯಾ ಅಂತೆಲ್ಲ ಹೇಳೋಕ್ಕೆ ಬಂದಿಲ್ಲ, ಅಂಥದ್ದೆಲ್ಲ ಕೇಳಬಾರ್ದು, ಆರಾಮಾಗಿರು ಅಂತ ಹೇಳಿಬಿಟ್ಟು ಹಣ್ಣು ಗಿಣ್ಣು ಇಟ್ಬಿಟ್ಟು ಬಂದುಬಿಡ್ತಾರೆ. ಅಂಥದ್ದೊಂದು ಗ್ರೇಟ್ ಟೀಚರ್ಸ್ ಪರಂಪರೆ ಇದೆ ನಮ್ಮಲ್ಲಿ. ಅದ್ಭುತವಾದ ಮೇಷ್ಟ್ರುಗಳವರೆಲ್ಲ. ತನ್ನ ಶಿಷ್ಯನಿಂದ ಒಂದು ತೃಣವನ್ನು GS ಶಿವರುದ್ರಪ್ಪನವ್ರಿಗೆ ಶ್ಯಾಮರಾಯರೇ ಗಾಡ್ ಫಾದರ್. ಎದೆ ತುಂಬಿ ಹಾಡಿದೆನು ಒಂದು ನಾನು ಹಾಡು ಬರೆದಿದ್ದೇ ಶ್ಯಾಮರಾಯರಿಗೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ ಅಂತಾರಲ್ಲ, ನೀವಿದ್ದೀರಿ ನನಗೆ ಗೊತ್ತು, ನೀವು ಕೇಳ್ತೀರಾ ಅಂತ.